ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರೆ ಏನಿದು, ದೇವ್ರ ಪರ್ದೆ ತೆಗ್ದಿದ್ಯಲ್ಲ. ಏನ್ ಪಾಂಡುರಂಗ, ನಿನಗ್ ನಿದ್ದೆ ಬರ್ತಿಲ್ವಾ? ಚೆನ್ನಾಗಿದೆ. ನನ್ನ ಹಾಗೆ ನಿಂತು ನನ್ನನ್ನೇ ಪ್ರಶ್ನೆ ಮಾಡುತ್ತಿದ್ದೀಯಾ? ನಿನಗ್ ಯಾಕೆ ನಿದ್ರೆ ಬರ್ತಿಲ್ಲ? ಈ ಸಮಯದಲ್ಲಿ ನೀನ್ ಮಲಗ್ಬೇಕಲ್ವಾ? ನಿನಗೊಂದು ಮಾತು ಹೇಳಲೇ? ನೀನು ಹೀಗೆ ಹಕ್ಕಿನಿಂದ ನನ್ನನ್ನು ಕೇಳುತ್ತಿದ್ದರೆ ನನ್ನ ಮನಸ್ಸಿಗೆ ತುಂಬಾ ಆನಂದವಾಗುತ್ತದೆ. ಹೂವಿನ ಪರಿಮಳ ಎಷ್ಟು ಚೆನ್ನಾಗಿದೆ. ಪಾಂಡುರಂಗ, ನೀನ್ ಯಾಕಿಂತ ತುಂಟ ಕೆಲಸ ಮಾಡ್ತಿದ್ಯಾ? ತುಂಟ ಕೆಲಸವಲ್ಲ, ರುಕ್ಮಿಣಿ ದೇವಿ ನನ್ನೊಂದಿಗೆ ಕಲಹವಾಡಿದ್ದಾಳೆ, ನನ್ನ ಮೇಲೆ ಮುನಿಸಿಕೊಂಡಿದ್ದಾಳೆ. ಪಾಂಡುರಂಗ, ರುಕ್ಮಿಣಿ ಅಮ್ಮ ನಿನ್ ಜೊತೆ ಜಗಳ ಆಡಿದ್ರಾ? ನೀನ್ ನಿಜವಾಗ್ಲೂ ಹೇಳ್ತಿದ್ಯಾ? ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಶ್ನೆ ಕೇಳಿದೆ ಸಕ್ಕು. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಜಗಳವಾಡುತ್ತಿದ್ದಾರೆ, ಅದಕ್ಕೆ ಪ್ರಶ್ನಿಸಿದೆ ಅಲ್ಲವೇ? ಇರು, ಯೋಚಿಸುತ್ತೇನೆ. ನೋಡಿದೆಯಾ ಸಕ್ಕು, ನಿನ್ನಿಂದ ಈಗ ನನಗೊಂದು ಹೊಸ ಉಪಾಯ ಹೊಳೆಯಿತು. ನಿಜ ಹೇಳಬೇಕೆಂದರೆ ಜಗಳ ವಿವಾದ ಆದ ನಂತರವೇ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ದೂರವಿದ್ದಾಗಲೇ ನೋಡಬೇಕೆಂಬ ತವಕ ಉಂಟಾಗುತ್ತದೆ, ಪ್ರೇಮ ಮತ್ತಷ್ಟು ವೃದ್ಧಿಯಾಗುತ್ತದೆ. ನಾನು ಹೇಳುವುದು ಇಷ್ಟೇ, ಕಲಹದಿಂದ ಆರಂಭವಾದ ಈ ಪಯಣ ಆದಷ್ಟು ಬೇಗ ಯಾವುದಾದರೊಂದು ತಿರುವಿಗೆ ತಲುಪಬೇಕು. ಆಗಲೇ ಅದರಲ್ಲಿರುವ ಮಾಧುರ್ಯ ತಿಳಿಯುವುದು. ಈ ಪಯಣ ಹೀಗೆಯೇ ಮುಂದುವರಿದರೆ ಮನಸ್ಸಿಗೆ ಕ್ಲೇಶ ಉಂಟಾಗುತ್ತದೆ. ಅರ್ಥವಾಯಿತೇ? ಯಾಕ್ ನೀನ್ ನನ್ ಜೊತೆ ಮಾತಾಡ್ತಿಲ್ಲ? ಉತ್ತರ ಕೊಡು. ಅರೆ ಹೌದು, ಅಪ್ಪ ಹಾಡೋ ಕೀರ್ತನೆಗಳಲ್ಲಿ ರುಕ್ಮಿಣಿ ಅಮ್ಮ ಹೇಗ್ ಮುನಿಸ್ಕೊಂಡ್ ಬಂದ್ರು, ಇನ್ನು ಕೃಷ್ಣನಲ್ಲಿರೋ ನೀವು ಹೇಗ್ ಅವ್ರನ್ನ ಒಲಿಸ್ಕೊಂಡ್ರಿ ಅಂತ ವಿವರವಾಗಿ ಹೇಳಿದ್ದಾರೆ. ಪಾಂಡುರಂಗ, ನೀವು ಬೇಗನೆ ಸಂಧಾನ ಮಾಡ್ಕೊಂಡ್ರಿ. ನಮ್ಮ ಅಮ್ಮ ಅಪ್ಪನ ಮಧ್ಯೆ ಜಗಳ ಯಾವಾಗ ಬಗೆಹರಿಯುತ್ತೆ? ಬೇಗ ಸರಿ ಮಾಡ್ತೀಯ ಅಲ್ವಾ? ಪಾಂಡುರಂಗ, ನನ್ ತಲೆ ಮೇಲೆ ಹೂವ್ ಹಾಕಿದ್ ನೀನೇ ಅಲ್ವಾ? ಏ ಹುಡ್ಗಿ, ಹೂ ಹಾಕಿದ್ದು ಆ ಕರಿಯಪ್ಪ ಅಲ್ಲ, ನಿನ್ ಗೆಳೆಯ ಪಾಂಡು ಹಾಕಿದ್ದು. ಪಾಂಡು, ಇಷ್ಟ್ ರಾತ್ರಿ ಹೊತ್ತಲ್ಲಿ ನೀನ್ ಯಾಕೆ ಇಲ್ಲಿಗ್ ಬಂದೆ? ರಾತ್ರಿನಾ? ಏನ್ ಮಾತಾಡ್ತಾ ಇದ್ಯಾ ಹುಡ್ಗಿ? ರಾತ್ರಿ ಮುಗ್ದೋಯ್ತು, ಕೋಳಿ ಕೂಗೋ ಸಮಯ ಆಯ್ತು. ಬೆಳಗಾಯ್ತು ಹುಡ್ಗಿ, ಬೆಳಗಾಯ್ತು. ಬೆಳಗಾಯ್ತು ಅಂತ ನೀನ್ ನನ್ಗೋಸ್ಕರ ಹೂ ತಗೊಂಡ್ ಗುಡಿಗ್ ಬಂದ್ಯಾ? ಏನೇನೋ ಹೇಳ್ತಿದ್ಯಾ. ಏ ಹುಡ್ಗಿ, ಹೇಳದ್ ಕೇಳು. ಆಗ್ಲೇ ನೀನ್ ನನ್ ಕನ್ಸಲ್ ಬಂದಿದ್ದೆ. ಕನ್ಸಲ್ಲ? ನಿನಗ್ ಕೂಡ ಕನ್ಸ್ ಬಿತ್ತ ಪಾಂಡು? ಬಂದಿತ್ತು. ಕನ್ಸಲ್ಲಿ ನೀನು ಹೂವಿಗೋಸ್ಕರ ಹುಡುಕ್ತಿದ್ದೆ ಹುಡುಗಿ, ನಿಂಗೋಸ್ಕರ ತರಬೇಕು ಅಲ್ವಾ, ಅದಕ್ಕೆ ನಿದ್ದೆಯಿಂದ ಎದ್ದು ಹೂ ಕೊಯ್ಕೊಂಡ್ ತಗೊಂಡ್ ಬಂದೆ. ನನಗ್ ತುಂಬಾ ಸಂತೋಷ ಆಗ್ತಿದೆ ಪಾಂಡು. ಹೀಗಿದ್ರೆ ಅಂತಿದ್ಯಾ? ಅರೆ ನಾನಿಲ್ ಬಂದಾಗ ನೀನ್ ಬೇಜಾರಲ್ಲಿದ್ದೆ. ಮನೇಲಿ ಅಮ್ಮ ಅಪ್ಪ ಜಗಳ ಆಡಿದ್ರು ಅಂತ ಪಾಂಡುಗ್ ಹೇಳೋದೋ ಬೇಡ್ವೋ? ಪಾಂಡು, ನಿಮ್ಮ ಅಮ್ಮ ಅಪ್ಪ ಜಗಳ ಆಡ್ತಾರಾ? ನನಗ್ ಅರ್ಥ ಆಯ್ತು. ಮನೇಲಿ ನಿಮ್ಮ ಅಪ್ಪ ಅಮ್ಮ ಜಗಳ ಆಡಿದ್ರು ಅಲ್ವಾ, ಅದಕ್ಕೆ ಮನೆಗೋಗ್ದೆ ಗುಡಿಯಲ್ಲಿ ಕುತ್ಕೊಂಡು ಆ ಕರಿಯಪ್ಪನ್ ಕಾಲಿಡ್ಕೊಂಡಿದ್ದೆ ಅಲ್ವಾ? ಈ ವಿಷಯನ ನೀನ್ ಹೇಗ್ ತಮಾಷೆಯಾಗಿ ತಗೋತಿದ್ಯಾ ಪಾಂಡು? ನಿನಗ್ ಬೇಜಾರಾಗ್ತಿಲ್ವಾ? ನಮ್ಮ ಅಮ್ಮ ಅಪ್ಪ ಜಗಳ ಆಡೋದ್ ನೋಡಿ ನನಗ್ ತುಂಬಾ ಭಯ ಆಯ್ತು. ನಮ್ಮ ಅಪ್ಪ ಅಮ್ಮ ಯಾವತ್ತೂ ಜಗಳ ಆಡಿಲ್ಲ, ಮೊದಲನೇ ಸರಿ ಹೀಗ್ ಜಗಳ ಆಡಿರೋದು. ಏ ಸುಮ್ನಿರು ಹುಡುಗಿ, ನಮ್ಮ ಅಪ್ಪ ಅಮ್ಮ ಇಬ್ರು ಯಾವಾಗ್ಲೂ ಜಗಳ ಆಡ್ತಿರ್ತಾರೆ. ನಮ್ ತಾತ ಹೇಳೋರು, ಪ್ರಪಂಚದಲ್ಲಿರೋ ಎಲ್ಲಾ ಗಂಡ ಹೆಂಡತಿ ಹೀಗೆ ಜಗಳ ಆಡ್ತಾರಂತ. ಅದಕ್ಕೆ ನಿಮ್ಮನೇಲಿ ಜಗಳ ಆಡ್ತಿದಾರಂದ್ರೆ ನಂಗೇನ್ ಆಶ್ಚರ್ಯ ಆಗ್ಲಿಲ್ಲ.
ಆದ್ರೆ ಹುಡುಗಿ ಅವ್ರು ಜಗಳ ಮಾಡಿದಾಗ ತಮಾಷೆ ಆಗಿರುತ್ತೆ. ನಮ್ಮಮ್ಮ ಅಪ್ಪ ಚೆನ್ನಾಗ್ ವಾದ ಮಾಡ್ತಾರೆ. ಏನೋ ತಮಾಷೆ ಆಗಿರುತ್ತಾ? ನೀನ್ ಚೆನ್ನಾಗೇ ಇದೆಯಾ ಪಾಂಡು? ಸರಿ ಇರ್ಲಿ, ಈ ವಿಷಯ ನಿನಗ್ ಗೊತ್ತಾ ಹುಡುಗಿ? ಅಮ್ಮ ಅಪ್ಪನ ಜೊತೆ ಜಗಳ ಆಡ್ದಾಗ ಆ ಕೋಪದಲ್ಲಿ ಅಡ್ಗೆನ ತುಂಬಾ ಅದ್ಭುತವಾಗಿ